ನಮಸ್ತೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಗಮ್ಮತ್ ಮಾಡಲಿಕ್ಕೆ ಬಂದಿದ್ದೇವೆ ಪ್ರವೀಣ್ ಅಣ್ಣನ ಮದುವೆಗೆ. ಬನ್ನಿ. ಹಾಯ್ ಗೈಸ್, ಇವತ್ತು ಇವರದ್ದೇ ಮದುವೆ ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಚರ್ಚಲ್ಲಿ ನಮ್ಮ ಒಬ್ಬ ಕಸಿನ್ ಬ್ರದರ್ನ ಮದುವೆ. ಅವತ್ತಿಗೆ ನಮ್ಮ ಒಂದು ಒಳ್ಳೆ ಗೆಸ್ಟಾಗಿ ಬಂದಿದ್ದಾರೆ ನಮ್ಮ ಕರ್ನಾಟಕದ ಅಂತರ್ಧರ್ಮೀಯ ಆಯೋಗದ ಕಾರ್ಯದರ್ಶಿ. ಇವರು ಫಾದರ್ ವಿನಯ್ ಕುಮಾರ್ ಅಂತ ಹೇಳಿ. ಇವರು ಮೂಲ ಹಾಸನ, ಆದರೆ ಈಗ ಬೆಂಗಳೂರಲ್ಲಿದ್ದಾರೆ. ಫುಲ್ಲಿ ಆಕ್ಟಿವ್ ಅಂತ ಹೇಳ್ಬೋದು. ಆಕ್ಟಿವ್ಗೆ ಇನ್ನೊಂದು ಹೆಸರು ನಮ್ಮ ಫಾದರ್ ವಿನಯ್ ಅವರು. ಯೂತ್ ಅವರೆಲ್ಲ ಜಾಸ್ತಿ ಆಕ್ಟಿವ್ ಆಗ್ಲಿಕ್ಕೆ ಇವರೊಂದು ಮೇನ್ ರೀಸನ್ ಅಂತ ಕೂಡ ಅದು ಒಂದು ನಿಜ. ನಮ್ಮ ಚಿಕ್ಕಮಗಳೂರು ಧರ್ಮಕ್ಷೇತ್ರದಲ್ಲಿ ICYM ಅನ್ನೋದು ಒಂದು ಸಲ ಡೆಡ್ ಆಗಿದ್ದ ಮತ್ತೆ ರೆಡಿ ಮಾಡಿದ್ದೆ ನಮ್ಮ ಫಾದರ್ ವಿನಯ್. ಕಂಪ್ಲೀಟ್ ಒಂದು ಕ್ರೆಡಿಟ್ಸ್ ಏನಿದೆ ಅದು ನಮ್ಮ ಫಾದರಿಗೆ ಹೋಗುತ್ತೆ. ಹಾಯ್ ಹೇಳಿ ನಮ್ಮ ಸಿಸ್ಟರ್ ಹುಡುಗಿ, ನನ್ನ ಪ್ರೀತಿಯ ಹುಡುಗಿ, ಮುದ್ದಿನ ಹುಡುಗಿ. ಇವರು ವ್ಯಾಲ್ಡ್ರಿನ್ ಅಂತೇಳಿ, ಇವರು ಲಾಯ್, ಮತ್ತು ನಮ್ಮ ಸೈಮನ್ ಅವರು ಮತ್ತೆ ಸಲ್ಮಾನ್ ಅಂತ. ಇಲ್ಲಿ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ವಾ ಸ್ಟೇಜ್. ಈ ಸಿಹಿ ದಿನದ ಸವಿ ನೆನಪಿಗಾಗಿ ಸಿಹಿಯಾದ ಕೇಕ್ ಅನ್ನು ಕಟ್ ಮಾಡ್ತಿದ್ದಾರೆ. ಇವಾಗ ಕೇಕ್ ಕಟ್ಟಿಂಗ್ ನೋಡಿ ನೋಡಿ ನಮ್ಮ ಪ್ರಮೋದಣ್ಣ ಹೇಗೆ ಶ್ಯಾಂಪಿಯನ್ ಬಾಟಲಿಗೆ ಓಪನ್ ಮಾಡ್ತಾರೆ ಅಂತೇಳಿ. ಇಲ್ಲಿ ಬ್ರೈಡ್ ಥ್ರೋ ಮಾಡಿದ ಬೊಕ್ಕೆ ನಮ್ಮ ಸೈಮನಿಗೆ ಸಿಕ್ಕಿತು. ನೋಡಿ ಅವನಿಗೆ ಎಷ್ಟು ಖುಷಿ ಅಂತೇಳಿ. ಕೇಕ್ ಕಟ್ ಮಾಡಿ ಆಯ್ತು. ಇವಾಗ ಕಪಲ್ ಡ್ಯಾನ್ಸ್. Once again, now just do it. Slowly jumping. With louder energy, raise your hands and do this. Once again, come on. Turn that side, turn that side. Whoa. Claps. From this side. Claps, claps, claps. Once again. Come on, claps. This side. Same, same, same. Once again, let's go back. Now raise your hand, turn. Back to go, turn back side, come on. All of the other side, turn. ಈ ಕ್ಲೀಟಾಕ ನೋಡಿ ಎಷ್ಟು ಬ್ಯುಸಿ ಇದ್ದಾರೆ ಅಂತೇಳಿ. ಆಗಿಂದ ನಾನು ಮೊಬೈಲ್ ಹಿಡಿದು ನಿಂತಿದ್ದೇನೆ. ಈಚೆ ಸೈಡ್ ನೋಡ್ತಾನೆ ಇಲ್ಲ. ನೋಡಿ ನೋಡಿ ಫುಲ್ ಬ್ಯುಸಿ. ಹಾಯ್ ಹಾಯ್.
ಸಡೋ ಹಾಕಿ ಮದುಮಗಳು ಈಗ ಬರ್ತಾ ಇದ್ದಾರೆ ನೋಡಿ. ಈಗ ಒಪ್ಪಿಸಿಕೊಡುವ ಶಾಸ್ತ್ರ. ಒಪ್ಪಿಸಿಕೊಡುವ ಶಾಸ್ತ್ರ ಎಂದರೆ ವಿವಾಹ ಸಮಾರಂಭದಲ್ಲಿ ವಧುವಿನ ಕುಟುಂಬವು ವಧುವನ್ನು ವರನಿಗೆ ಸಂಕೇತಾತ್ಮಕವಾಗಿ ಒಪ್ಪಿಸುವ ಸಂಪ್ರದಾಯ. ಇದು ಕುಟುಂಬದ ಸಂಸ್ಕೃತಿ, ಮೌಲ್ಯಗಳು ಹಾಗೂ ಆಶೀರ್ವಾದವನ್ನು ಮುಂದಿನ ಜೀವನಕ್ಕೆ ಕೊಂಡೊಯ್ಯುವ ಸಂಕೇತವಾಗಿದೆ. ಈ ವಿಧಿಯ ಮೂಲಕ ಎರಡೂ ಕುಟುಂಬಗಳ ನಡುವಿನ ಸಂಬಂಧ, ಗೌರವ ಮತ್ತು ಒಪ್ಪಿಗೆ ವ್ಯಕ್ತವಾಗುತ್ತದೆ. ಇದು ಸಾಂಪ್ರದಾಯಿಕ ಆಚರಣೆಯಾಗಿದ್ದು ಸಂಸ್ಕೃತಿಯ ಭಾಗವಾಗಿ ನಡೆದು ಬರುತ್ತದೆ. ಈ ಶಾಸ್ತ್ರವು ಸಂತೋಷ ಮತ್ತು ದುಃಖ ಎರಡನ್ನೂ ಕೂಡ ಕೊಡುತ್ತದೆ. ಖುಷಿ ಏನಂತ ಹೇಳಿದರೆ ಎರಡೂ ಕುಟುಂಬಗಳು ಒಂದಾಗುತ್ತದೆ, ಅದೇ ಒಂದು ಖುಷಿ. ನೋಡಿ ನೋಡಿ ನಮ್ಮ ಪ್ರವೀಣನ ಮುಖದಲ್ಲಿ ಎಷ್ಟು ಚಂದ ನಗು. ವಾ ವಾ. ಇದೀಗ ಊಟದ ಸಮಯ. ಊಟಕ್ಕೆ ಸ್ಪೆಷಲ್ ಬಿರಿಯಾನಿ, ಕಬಾಬ್, ಈಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನಾನು ಫುಲ್ಲು ಖಾಲಿ ಮಾಡ್ತೇನೆ. ಎಲ್ಲ ಫ್ರೂಟು, ಪೈನಾಪಲ್ಲು, ಪೈನಾಪಲ್ ಉಂಟು, ಬಚ್ಚಂಗಾಯಿ ಉಂಟು, ಕಲ್ಲಂಗಡಿ ಉಂಟು, ಬಚ್ಚಂಗಾಯಿ, ಪೇರಂಕಾಯಿ, ಪೇರಳೆ. ಇದು ಒನ್ ಅಂಡ್ ಓನ್ಲಿ ಜಯಪುರ. ಹೌದು, ಮತ್ತೆ ಎಲ್ಲಿ ಕೂಡ ಸಿಗಲ್ಲ. ಏನುಂಟು? 1 kg ಮಟನ್. 1 kg ಮಟನ್ ಇವರೊಬ್ಬರೇ ತಿಂತಾರೆ. ಇದು ಸ್ಮಿತಾ ಅಂತ ವಿಡಿಯೋ ಮಾಡೋಕ್ಕಿಂತ ಜಾಸ್ತಿ ಐಸ್ ಕ್ರೀಮೇ ತಿಂದು ಸಾಯ್ತಿದ್ದಾರೆ. ಅದೇ ಎರಡು ಒಂದು ಇವರೆಲ್ಲ ಊಟ ಮಾಡ್ತಾ ಇದ್ದಾರೆ ನೋಡಿ. ಇವರು ನೋಡಿ ನಮ್ಮ ಅಣ್ಣ. ಇಲ್ಲಿ ಬ್ಯಾಂಗ್ಳೂರ್ ಫ್ರೆಂಡ್ಸ್ ಎಲ್ಲ ಕೇಳಿ, ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ಪಾರ್ಲರ್ ಉಂಟು. ಹೇಳಿ ಅಣ್ಣ. ಇವ್ರನ್ನ ಮಲ್ಟಿ ಟ್ಯಾಲೆಂಟೆಡ್ ಲಾರೆನ್ಸ್ ಅಂತ ಹೇಳ್ತಾರೆ. ಇವರು ಕಾಫಿ ತೋಟದಿಂದ ಶುರುವಾಗಿ ದುಬೈ, ನ್ಯೂಜಿಲೆಂಡ್, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಹೋಗಿ ಈಗ ಬೆಂಗಳೂರಲ್ಲಿ ಅವ್ರದ್ದೇ ಆದ ಒಂದು ಸಲೂನ್ ಸ್ಟಾರ್ಟ್ ಮಾಡಿದ್ದಾರೆ. ಸಲೂನ್ ಹೆಸರು? ಆ ಸಲೂನ್ ಹೆಸರು ಅವ್ರ ಬಾಯಿಂದಾನೆ ಅವರಿಂದಾನೆ ಕೇಳ. ಹೇಳಿ ಅಣ್ಣ. ಸಲೂನ್ ಹೆಸರು ಲಾ ಮೇರಿಸ್ ಯುನಿಸೆಕ್ಸ್ ಸಲೂನ್. ಎಲ್ಲಿ? ನಿಯರ್ ಕೂಡ್ಲಿಗೆ. ನಿಮಗೆ ಯಾವ ಥರದ ಸರ್ವಿಸ್ ಬೇಕಾರೆಲ್ಲ ಇದೆ. ಮೆನಿಕ್ಯೂರು, ಪೇ, ಎಲ್ಲಿ ಯಾವುದಾದ್ರು ಕ್ಯೂರ್ ಎಲ್ಲ ಇದಾವಲ್ಲ, ಎಲ್ಲ ಕ್ಯೂರು ಇದ್ದಾವೆ. ಅಫೋರ್ಡಬಲ್ ಬೆಲೆಯಲ್ಲಿ ನಿಮ್ಮ ಎಲ್ಲ ಒಂದು ಸರ್ವಿಸನ್ನು ಸ್ವೀಕರಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ರವೀಣ್ ಅಣ್ಣನ ಮದುವೆಯಲ್ಲಿ ನಾವು ಗಮ್ಮತ್ ಮಾಡಿ ಎಂಜಾಯ್ ಮಾಡಿದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಹೊಟ್ಟೆ ಫುಲ್ ಊಟ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಆಯಿತು. ಈಗ ಮನೆಗೆ ಹೊರಟ್ವಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಲ್ಮಾನ್